ಇಲಾಖೆ ಮತ್ತು ನಮ್ಮ ಚಳ್ಳಕೆರೆ ತಾಲೂಕಿನ ತಾಲೂಕ್ ಪಂಚಾಯತಿಯ ಅಡ್ಮಿನಿಸ್ಟ್ರೇಟರ್ ಆಡಳಿತಾಧಿಕಾರಿಗಳು ಆಗಿರ್ತಕ್ಕಂಥ ಮಂಜುನಾಥ್ರವರು ಪ್ರಸ್ತುತವಾಗಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನು ಈ ಕಾರ್ಯಕ್ರಮ ನಾನೀಗ ಕೇಳ್ತಾ ಇದ್ದೆ, ಈ ಕಾರ್ಯಕ್ರಮ ಸರ್ಕಾರದಿಂದ ನಿಯೋಜನೆ ಆಗಿದೆ ಅಥವಾ ಬೇರೆ ಅಂತೇಳಿ. ಬಹುಶಃ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಒಂದು ಕೃಷಿ ಇಲಾಖೆ ಮತ್ತು ಅದಕ್ಕೆ ಪೂರಕವಾದ ತೋಟಗಾರಿಕೆ ಇಲಾಖೆ ಇರ್ಬೋದು, ಆ ಇಲಾಖೆಗಳ ಸಂಬಂಧಿಸಿದಂಥ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ನಾವು ಆ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ವಿ. ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನೀವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಾ. ವಿಶೇಷವಾಗಿ ಮುಂಗಾರು ಹಂಗಾಮು ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕರಪತ್ರಗಳ ಮುಖಾಂತರ ನೀಡಿದರೆ ಅವ್ರಿಗೆ ಉಪಯೋಗ ಆಗುತ್ತೆ. ಈಗಾದರೆ ಮಳೆಗಾಲ ಬಂದಂಥ ಈ ಮುಂಗಾರು ಹಂಗಾಮಲ್ಲಿ ರೈತರು ತಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಯಾವ ಬೆಳೆ ಹಾಕಬೇಕು. ಯಾಕಂದರೆ ಬರೀ ನಾವು ಶೇಂಗಾ ಬೆಳೀತಾ ಇದ್ದೀವಿ, ಶೇಂಗಾದಿಂದ ಅದಕ್ಕೆ ಲಾಭ ಎಷ್ಟು ಬರ್ತಿದೆ, ಅಥವಾ ಬೇರೆ ಭಾಗಗಳು ಬೇರೆ ಬೆಳೆಗಳ ಬೆಳೆದಂಥ ಸಂದರ್ಭದಲ್ಲಿ ಆ ಖರ್ಚು ವೆಚ್ಚಗಳನ್ನು ಎಷ್ಟು ಈಗಾಗಲೇ ಯೋಚನೆ ಮಾಡೋಂಥ ಸಂದರ್ಭ. ರೈತರ ಹತ್ರ ಯಾರ ಹತ್ರನೇ ಈಗ ದುಡ್ಡು ಇರೋದಿಲ್ಲ ಬಿತ್ತಂಥ ಸಂದರ್ಭದಲ್ಲಿ. ಯಾಕಂದರೆ ಅವರು ಬಿತ್ತು ಬೆಳೆದಾದ್ಮೇಲೆ ಅವರು ಸಾಲ ಮಾಡಿ ಅವರು ಮಾರ್ಕೆಟಿಗೆ ಹೋಗೋಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ರು ರೆಡ್ಡಿ ಮತ್ತು ನಮ್ಮ ಸೋಮಣ್ಣವರು ಜಾಸ್ತಿ ಮಾತಾಡಲಿಲ್ಲ. ಆಮೇಲೆ ನಮ್ಮ ಶಿವಲಿಂಗವರೆಲ್ಲ ಮಾತನಾಡಿದ್ರು. ಖಂಡಿತವಾಗ್ಲೂ ಕೂಡ ರೈತರಿಗೆ ಯಾವತ್ತೂ ಕೂಡ ಅವ್ರು ಏನೇ ಎಂಥದೇ ಇದ್ರೂ ನಾವು ರೈತ, ಸೈನಿಕ ಮತ್ತು ಶಿಕ್ಷಕ ಈ ಮೂರು ಜನರನ್ನು ನಾವು ಭಾಳ ನೆನೆಯಬೇಕು. ಅಂಥ ಕೆಲಸ ಮಾಡೋಂಥ ರೈತರಿಗೆ ನಾವು ಸರ್ಕಾರದಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಅವರಿಗೆ ಏನು ಸಾಧ್ಯ ಆಗುತ್ತೆ ಈಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಕೊಡಬೇಕಂತ ಹೇಳಿದ್ವಿ. ಅದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ವಿ. ಅದಕ್ಕೆ ಪೂರ್ವವಾದ ಮಾಹಿತಿಯನ್ನು ಇವತ್ತು ಒದಗಿಸಿದ್ದಾರೆ ಕರಪತ್ರಗಳ ಮುಖಾಂತರ. ಬಹುಶಃ ಇಲ್ಲಿ